ಸರ್ಗೂ ಗೊತ್ತಿಲ್ಲ, ಹಾಗಾಗಿ ಇದೀಗ ನಿರ್ಮಾಪಕರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಪಕ್ಕಕ್ಕೆ ಬನ್ನಿ ಬಿಟ್ರೆ ಭಯ ಬನ್ನಿ. ಕರ್ನಾಟಕ ದಮನಕ ಇವತ್ತು ತುಂಬ ದಿನದ ಅನ್ಕೋತಾ ಇದ್ವಿ. ಸೊ ಇವತ್ತು ಆ ಗಳಿಗೆ ಬಂದಿದೆ. ಒಂದು ಸಾಂಗ್ನ, ಟೈಟಲ್ ಸಾಂಗ್ನ ಲಾಂಚ್ ಮಾಡೋವಂಥ ಸಂದರ್ಭ. ಸೊ ಇದಕ್ಕೆ ನೀವು ಹೇಳಿದ್ದೀರಾ, ಭಟ್ರು ಹೇಳಿದ್ದಾರೆ, ಇನ್ನು ಮುಂದಕ್ಕೂ ಹೇಳ್ತಾರೆ ಚಿತ್ರದ ಬಗ್ಗೆ ಮತ್ತು ನಮ್ಮ ಟೀಮ್ ಬಗ್ಗೆ, ಎಲ್ಲರೂ ಯಾರು ಇದ್ದಾರೆ ಈ ಚಿತ್ರದಲ್ಲಿ ಅನ್ನೋದ್ರ ಬಗ್ಗೆ ನೀವೆಲ್ಲ ಹೇಳಿದ್ದೀರಾ ಅಂತಿದೆ. ನಾನು ಅದನ್ನು ರಿಪೀಟ್ ಮಾಡೋದು ಬೇಡ. ಸೊ ಎಲ್ಲರೂ ತುಂಬ ಕಷ್ಟಪಟ್ಟು, ಅಂದರೆ ಈ ಚಿತ್ರಕ್ಕೆ ಯಾರ್ಯಾರು ಏನೇನು ಶ್ರಮ ಹಾಕಿ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅನ್ನೋದನ್ನು ಒಂದಕ್ಕೆ 4 ಸರಿ ಚೆಕ್ ಮಾಡಿಕೊಂಡು ಮಿನಿಸ್ಟರ್ ಟೆಕ್ನಿಕಲ್ ಟೀಮ್ ಈ ಚಿತ್ರನ ಎಡಿಟ್ ಮಾಡೋದು, ಕಟ್ ಮಾಡೋದು ಭಟ್ರು ಹೊಸದೇನಲ್ಲ. ಅದು ಕಟ್ ಮಾಡೋದು, ತಿರ್ಗಿ ಅದನ್ನ ನೋಡೋದು, ಇದು ಸರಿ ಇದೆಯಾ ಅಲ್ಲ ಅನ್ನೋದು. ಸರ್ ಎಲ್ಲ ಒಂದು ಆದಮೇಲೆ ಈ ಒಂದು ಹಂತಕ್ಕೆ ಬಂದು ತಲುಪಿದ್ದೀವಿ. ನನಗೂ ಒಂದು ಧೈರ್ಯ ಬಂತು, ಅಪ್ಪ ಮುಗಿಸ್ಕೊಟ್ರು ಪಿಕ್ಚರು ಅಂತ ಧೈರ್ಯವಾಗಿ. ಆಮೇಲೆ ಶಿವಣ್ಣ ಹತ್ರ ಹೋದೆ, ಶಿವಣ್ಣ ಲಾಂಚ್ ಮಾಡೋಣ ಒಂದು ಸಾಂಗು. ಪ್ರಭು ಅವ್ರನ್ನ ಇಬ್ಬರನ್ನು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ರೆಡಿ ಆಯ್ತಾ? ಸರಿಯಾಗಿದೆ, ರೆಡಿ ಅಂತ. ಸೊ ಇದೊಂದು ಸಂದರ್ಭ ಕೂಡಿ ಬಂದಿದೆ. ಸೊ ಇವತ್ತು ಈ ಒಂದು ಚಿತ್ರದ ಈ ಸಾಂಗ್ ಲಾಂಚ್ಗೆ ಯಾರು ಕರೆಸ್ತೀರ? VIP ಯಾರು ಅಂತ ಕೂಗ್ತಾ ಇದ್ರು. ಎಲ್ಲರೂ VIP ಬಂದಿದ್ದು, ಯಾಕ್ರಿ ಓಡಾಡ್ತೀರ ಅಂತ. ಸೊ ಈಗ ಅದೊಂದು ಅವಾಗಿಂದ ಇಟ್ಕೊಂಡಿದ್ದಾರೆ ನನಗೆ, ಯಾರು VIP ಅಂತ. ಅವರೇ ನಾವು ಮೊದಲೇ ಹೇಳಿದ್ದು, ಶಿವಣ್ಣ ಪ್ರಭು ಅವ್ರ ವೇದಿಕೆ ಇದ್ರೆ ಅದು ತುಂಬ್ಕೊಂಡ್ಬಿಡುತ್ತೆ, ತಲೆ ಕೆಡಿಸ್ಕೊಬಿಡಿ ಅಂದರು. ಅದು ಇಲ್ಲಿ ಇನ್ನೊಬ್ರು ಬೇಕು, ಏನೇ ಹೇಳಿ ಅಂತಾನೆ ಇದೆ. ಇವಾಗ ನೀವು ಯಾಕೆ ತಳ್ತಾ ಇದ್ದಾರೆ ಹೇಳ್ಬಿಡಿ. 2 ನರಿಗಳು ಭಟ್ರು ಗೊತ್ತು. ಕತೆ ಹೇಳುವಾಗ, ಮಾತಾಡುವಾಗ ಏನೇನೋ ಉದುರಿಸ್ತಾ ಇರ್ತಾರೆ. ಒಂಥರ ಹೊಸ ಐಡಿಯಾಗಳು ಮನ್ಸಿಗೆ ಫುಲ್ ಖುಷಿಯಾಗಿ ಒಂಥರ ಭಂಡಾರ ಇದ್ದಂಗೆ. ಅದು ಐಡಿಯಾಗಳು ಉದುರಿಸ್ತಾ ಇರ್ತಾರೆ, ಮರ್ತೋಗ್ಬಿಡ್ತಾರೆ. ನಾವು ಅದ್ರಲ್ಲಿ ಏನು ಚೆನ್ನಾಗಿದೆ ಅಂತ ತೆಗೆದು ಇಟ್ಕೊಂಡಿರ್ತೀನಿ. ಸೊ ಅದರಲ್ಲಿ ಒಂದು ಬಿಟ್ಟಿದ್ದು ಆ VIP ಯಾರು ಅಂತ ನಾನು ಹೇಳೋದು ಬೇಡ, ಎಲ್ಲರೂ ಗೊತ್ತಿರೋದು VIP. ಮತ್ತು ಎಲ್ಲರ ಹೃದಯದಲ್ಲಿ, ಎಲ್ಲರ ಮನಸ್ಸಲ್ಲೂ ವಾಹ್ ಅನ್ನಿಸ್ಕೊಂಡಿರೋ ಒಬ್ಬ ವ್ಯಕ್ತಿ. ಅದನ್ನು ಅವ್ರ ಕೈಯಲ್ಲೇ ನಾವು ಈ ಹಾಡನ್ನ ಲಾಂಚ್ ಮಾಡೋಣ. ಬೇಗ ಮಾಡಿಸಿ, ಇನ್ನು ಕಾಯಿಸ್ಬೇಡಿ, ಹೊಡಿತಾರೆ ಅವರು. ಇನ್ನು ದಯಮಾಡಿ VIP ಯಾರು ಅನ್ನೋದನ್ನ ತೆರೆ ಮೇಲೆ